ಸಿನಿಮಾ ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಇವತ್ತಿನ ನಮ್ಮ ಜನಜಿ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಈ ಪ್ರೀತಿ ಅನ್ನೋ ಪೀಕಲ್ಲಿ ನಮ್ಮ ಹುಡುಗರು ಫುಲ್ಲು ಹ್ಯಾಪಿಯಾಗಿರ್ತಾರೆ. ಆ ವೀಕ್ ಆದ ತಕ್ಷಣ ನಮ್ಮ ಹುಡುಗರು ಫುಲ್ಲು ಸೈಕ್ ಆಗೋಗ್ತಿದ್ದಾರೆ. Hey, my darling. Hello? ಹೇಳ್ಚಿನ Hello? Vijay? Vijay? ಏನು ಹಾ ಅಂದ್ರೆ? ಅದು ಅದೇ ಏನಾಯ್ತು? ಏನ್ ಕೊಳ್ತಾ ಇದೆಯಾ? ಇವಾಗೇನು ಸರಿಯಾಗಿ ಹೇಳ್ತೀಯ ಅಥವಾ ಹೆಂಗೆ? ಹೇಳ್ತೀನಿ. ಅದು ಯಾವುದು? ಸಾರಿ ಕಣೋ. ಯಾಕೆ, ಏನಾಗಿದೆ ನಿಂಗೆ? ಇವಾಗ ಏನು ಅಂತ ಹೇಳ್ತೀಯ ಅಥವಾ ಕಾಲ್ ಕಟ್ ಮಾಡ್ಲಾ? ಅದು ಅಜಯ್ ನಂಗೆ ಗಂಡು ನೋಡಿದ್ದಾರೆ. ಇವತ್ ನೋಡೋ ಕೂಡ ಬಂದಿದ್ರು. ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡು ಫಿಕ್ಸ್ ಮಾಡಿದ್ದಾರೆ ಕಣೋ. ಓ, ನೀನ್ ಒಪ್ಕೊಂಡ್ಬಿಟ್ಟ ಹಾಗಾದ್ರೆ? ಇಲ್ಲ ಕಣೋ, ನಮ್ಮ ಮನೇಲಿ ಏನ್ ಹೇಳಿದ್ರು ಕೇಳ್ತಿಲ್ಲ. ನಾನೇನ್ ಮಾಡ್ಲಿ? ಹೇಯ್, ಇದನ್ನ ಪ್ರೀತಿಸೋ ಮೊದ್ಲು ಯೋಚನೆ ಮಾಡ್ಬೇಕು, ಒಪ್ಪದೆ ಇದ್ರೆ ಹೆಂಗ್ ಮಾಡೋದು ಅಂತ. ಇವಾಗಲ್ಲ. ಸರಿ, ಏನೇ ಇವಾಗ? ಏನು ಗೊತ್ತಾಗ್ತಿಲ್ಲ, ನಾನೇನ್ ಮಾಡ್ಲಿ? ನಿರ್ಧಾರ ಮಾಡಿದ್ದಾರೆ, ಅವನಿಗೆ ಕೊಟ್ಟು ಮದ್ವೆ ಮಾಡ್ಬೇಕಂತ ಹೇಳಿ. ನಿರ್ಧಾರ ಮಾಡಿದ್ರೆ ನನಗೇನಕ್ಕೆ ಕಾಲ್ ಮಾಡಿದ್ಯಾ? ಅವನ್ನೇ ಕಟ್ಕೊಂಡ್ ಸಾಯಿ. ಅದು ಅದು ಹಾಗಲ್ವೋ ಅಜಯ್? ಅಜಯ್ ಅಜಯ್ ಅಯ್ಯೋ ನನ್ ಮಕ್ಕಳ, ಮೊದ್ಲೇ ಫೀಲ್ ಅಲ್ಲಿ ಇದ್ದೀನಿ. ಫೀಲ್ ಅಲ್ಲಿ ಇರೋನು ಫೀಲ್ಡ್ ಗೆಳಿದ್ರೆ, ಫೀಲ್ಡ್ ಅಲ್ಲಿ ಇರೋರು ಫೀಲ್ಡ್ ಬಿಟ್ಟೋಗೋವರೆಗೂ ಹೊಡಿತಾ ಇರ್ತೀನಿ. ಬಂಡ್ರು
ತುಂಬ ನೋವಾಯ್ತು ಅನ್ಸುತ್ತೆ. ನಿಮ್ಗೆ ಹೊಡೆದಿರೋ ನೋವಿಗಿಂತ ಅವಳು ನಂಗೆ ಹೊಡೆದಿರೋ ತಡ್ಕೊಳಕ್ ಆಗ್ತಿಲ್ಲ. ಏನ್ ಬ್ರೋ ಲವ್ ಮ್ಯಾಟ್ರಾ? ತಾಜ್ ಮಹಲ್ ಕಟ್ಟೋದು ಒಂದೇ ಬಾಕಿ ಇತ್ತು. ನನ್ನ ಖುಷಿಗೆ ಅವಳೇ ಪ್ರಯೋಜಕಳಾಗಿದ್ಲು. ಆದ್ರೆ ಇವಾಗ ಬಯಸದೆ ಬಂದ ನೋವಿಗೆ ಅಪ್ರಾಯೋಜಕಳಾಗಿದ್ದಾಳೆ. ಸರಿ ಬ್ರೋ. ಮಗ, ಎಷ್ಟು ಅಂತ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ? ಬೆಳಿಗ್ಗೆಯಿಂದ ಇಲ್ಲೇ ನಿಂತ್ಕೊಂಡಿದ್ಯಾ. ನನ್ನ ಮಾತು ಕೇಳು, ಬಾರೋ ಹೋಗೋಣ. ಅಲ್ಲಿ ಅಮ್ಮ ಮನೇಲಿ ಒಬ್ಬರೇ ಇದ್ದಾರೆ. ಈ ಪ್ರೀತಿ ಅನ್ನೋದು ಗೆಲುವಿನ ಪದನೇ ಗೊತ್ತಿಲ್ದಿರೋ ಒಂದು ಸುಳ್ಳಿ ನಾಟಕನು. ಯಾವಾಗಲೂ ಖುಷಿಯಾಗಿರೋ ನೀನು ಇದರಿಂದ ನಿನ್ನ ಖುಷಿನ ಹಾಳಾಗೋ ಥರ ಮಾಡ್ಕೋಬೇಡ. ಹಾ, ಅವ್ನ ಫ್ರೆಂಡ್ ಇದಾನಲ್ಲ, ಎಲ್ಲ ಕಾಲ್ ಮಾಡಿ ನೋಡ್ತೀನಿ. ಮಗ, ಗಾಜಿನ ಜೀವನ, ಒಡೆದು ಹೋಗೋ ಥರ ಮಾಡ್ಕೋಬೇಡ. ಹೇ, ನಾನು ವಿಜಿ. ಅಜಯ್ ಹತ್ರ ಫೋನ್ ಕೊಡು ಸ್ವಲ್ಪ ಪ್ಲೀಸ್. ಅವನ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅವ್ನ ನೆಮ್ಮದಿನ ಹಾಳು ಮಾಡಿಬಿಟ್ಟು ಅವ್ನ ನಗುನೇ ಕಿತ್ಕೊಂಡ್ಬಿಟ್ಟು ಇನ್ನೂ ಏನಿದೆ ಅಂತ ಕಾಲ್ ಮಾಡಿದೀಯ. ಪ್ಲೀಸ್, ಅವನ ಜೊತೆ ಮಾತಾಡ್ಬೇಕು. ನನಗ್ ಬರ್ತಾ ಇರೋ ಕೋಪಕ್ಕೆ ಪ್ಲೀಸ್ ಒಂದೇ ಒಂದ್ಸಲ ಅವನ ಜೊತೆ ಮಾತಾಡ್ಬೇಕು. ಪ್ಲೀಸ್ ಒಂದ್ಸಲ ಫೋನ್ ಕೊಡು. ಅಜಯ್, ವಿಜಿ ಲೈನಲ್ಲಿದ್ದಾಳೆ. ಏನೋ ಇದೆ, ಅವ್ರ ಟೈಮ್ ಬಂದಾಗ ಇಳಿದು ಹೊರಟೋಗೋರನ್ನ ಕೂಗಿ ಕರೆದು ಮಾತಾಡ್ಸುವಂತದ್ದೇನಿದೆ? ಅಜಯ್ ಸಾರಿ ಕಣೋ, ಒಂದ್ಸಲ ನನ್ ಮಾತ್ ಕೇಳು. ನನ್ ಮಾತ್ ಕೇಳು. ನಿರ್ಧಾರ ಮಾಡ್ಕೊಂಡು ತೀರ್ಮಾನ ಕೇಳಕ್ ಬಂದಿದ್ಯಾ? ಹೇಳಿದ್ರು ಹೇಳ್ದೇ ಇದ್ರು ಹೇಗೋ ಟಾಟಾ ಮಾಡಿ ಹೋಗಿ ಹೋಗ್ತೀಯ. ಧಾರಾವಾಹಿಗೆ ಹೋಗ್ಬೋದು. ಹಾಗಲ್ಲ ಕಣೋ, ನಾನ್ ನಮ್ಮ ಮನೇಲಿ ಎಷ್ಟು ಹೇಳಿ ಬೇಡ್ಕೊಂಡು ನನ್ ಮಾತ್ ಕೇಳ್ತಿಲ್ಲ ಕಣೋ. ನಾನ್ ಏನ್ ಮಾಡ್ಲಿ? ಇಷ್ಟೇ ನನ್ನ ಚಿಕ್ಕ ಪ್ರಪಂಚ. ನನ್ನ ತಾಯಿನೇ ನನಗೆ ಪ್ರಪಂಚ ಆಗಿದೆ. ಆ ಪ್ರಪಂಚದ ಆಚೆಗೆ ದೂರದಲ್ಲಿರೋ ಚಂದ್ರಂತರ ಕೈಗೆ ಸಿಗುವ ಆಶೆಯನ್ನು ಹುಟ್ಟಿಸಿದೆ. ಇರೋ ತಾಯಿ ಪ್ರೀತಿ ಜೊತೆಗೆ ನಿನ್ನ ಪ್ರೀತಿನ ಬೋನಸ್ ತರ ಸಿಕ್ಕಾದಾಯ್ತು. ಇನ್ನೇನು ಬೇಡ, ಈ ಜನ್ಮಕ್ಕೆ ಸಾಕು ಅನ್ಕೊಂಡಿದ್ದೆ. ಈ ನನ್ನ ಖುಷಿನ ನೋಡಿ ಮೇಲೆ ಕುಳಿತಿರೋ ಬ್ರಹ್ಮ ಕೂಡ ಖುಷಿ ಪಟ್ಟಿರ್ತಾನೆ ಅನ್ಕೊಂಡಿದ್ದೆ. ಹೊಟ್ಟೆ ಕಿಸ್ ಪಟ್ಬಿಟ್ಟ ಬಡ್ಡಿ ಮಗ. ಹಾಗೆಲ್ಲ ಹೇಳ್ಬೇಡ ಪ್ಲೀಸ್. ನಿಂಗ್ ನನ್ನಿಂದ ಒಳ್ಳೆ ಹುಡುಗಿ ಸಿಗ್ತಾಳೆ, ನಿನ್ ಕನ್ಸಿನ ರಾಣಿ.
ಸಿಕ್ಕಿದ ಮೇಲೆ ನಮಗೋಸ್ಕರ ಕಟ್ಟಿರೋ ಕನಸುಗಳಿಗಿಂತ ನಮ್ಮಿಬ್ಬರಿಗೋಸ್ಕರ ಕಟ್ಟಿರೋ ಕನಸುಗಳ ಲೆಕ್ಕನೇ ಜಾಸ್ತಿ ಇತ್ತು. ಆದ್ರೆ ಆ ಲೆಕ್ಕನ ಲೆಕ್ಕಿಸಿದ ಹೊರಟು ಹೋಗ್ತಿದ್ರಿ ಅಂತಿದ್ಯಾ? ನನ್ ಮಾತ್ ಸ್ವಲ್ಪ ಕೇಳು. 2 ನಿಮಿಷ ನಿನ್ ಕೈಯಲ್ಲಿ ಫೋನ್ ತಗೊಂಡು ನನ್ ಮುಖ ನೋಡಿ ಮಾತಾಡು ಪ್ಲೀಸ್. 2 ನಿಮಿಷ ಸಾಕು. ನಿಂಗೆ ಅತಿಗೆ ಆಗ್ತೀನಿ ಅಂತ ಹೇಳಿ ಬಂದಿದ್ಲು, ಆದರೆ ನಮ್ಮ ಮನೆ ಅತಿಥಿ ಆಗ್ತಿದ್ದಾಳೆ. ಇದೇ ಜಾಗದಲ್ಲಿ ಕೂತ್ಕೊಂಡು ನಾನು ಇಲ್ಲದೆ ಇರೋ ಕ್ಷಣನೇ ಅವಳು ಕೊನೆ ಕ್ಷಣ ಅಂತ ಹೇಳಿದ್ಲು. ಆದ್ರೆ ಇವಾಗ ನಾನು ಇಲ್ಲದೆ ಇರೋ ಕ್ಷಣನೇ ನನ್ನ ಹತ್ರನೇ ಬೇಕು ಅಂತ ಹೇಳ್ತಿದ್ದಾಳೆ. ಅಜಯ್ ಅದು ಹಾಗಲ್ವೋ. ಹೋಗ್ಬೇಕು ಅಂತ ಹೇಳ್ತಿದ್ದೆ, ಕಾರಣ ಬೇಕಲ್ಲ. ಯಾವತ್ತೂ ಒಂದನಿಗೆ ಅದೃಷ್ಟವಂತನ ಹೆಸರು ನೆನಪಾದ್ರೆ ನೆನಪಿಸ್ಕೋ. ಪ್ರಯತ್ನ ಪಡ್ತೀನಿ ಮಾಡಕ್ಕೆ. ಅಜಯ್ ಸಾರಿ ಕಣೋ. ನೀನ್ ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಹೇಳುವಷ್ಟು ದಡ್ಡ ನಾನಲ್ಲ. ತಂದೆ ತಾಯಿ ಪ್ರೀತಿ ದೊಡ್ಡದು. ಆದ್ರೆ ಒಂದ್ ಮಾತಂತೂ ಸತ್ಯ, ಇಡೀ ಪ್ರಪಂಚದಲ್ಲಿ ತಂದೆ ತಾಯಿ ಪ್ರೀತಿ ಬಿಟ್ರೆ ಇನ್ನೊಂದು ಪವಿತ್ರ ಪ್ರೀತಿ ಇದೆ ಅಂದ್ರೆ ಅದೊಂದು ಹುಡುಗ ತನ್ನ ಹುಡುಗಿ ಮೇಲೆ ಇಟ್ಟಿರೋ ಪ್ರೀತಿ. ನೀನ್ ಬಿಟ್ಟೋಗಿರೋ ನೋವಿನ ಗಾಯಕ್ಕೆ ನಿನ್ ಜೊತೆ ಕಳೆದಿರೋ ನೆನಪುಗಳನ್ನು ಮುಲಾಮ್ನೆ ಬಿಟ್ಟೋಗ್ತಿದ್ಯಾ, ಅಷ್ಟು ಸಾಕು. ಯಾವುದೋ ವಿಷಯದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋವನ್ಗೆ ಅದೃಷ್ಟ ಯಾಕೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಅರ್ಥ ಆಗಿದೆ ಎಲ್ಲಿದ್ರು ಇಲ್ಲಿರ್ಬೇಕು ಅಂತ. ಅಂದ್ರೆ ಲಕ್ ಅನ್ನೋದು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಲ್ಲ. ಏನ್ ಮಗ ಇಷ್ಟೊಂದು ಈಜಿಯಾಗಿ ಬಿಟ್ಕೊಡ್ತಿದೀಯಾ? ನೋಡ್ ಮಗ, ಪ್ರೀತಿಲಿ ಡಿಸಿಷನ್ ಅವ್ರ ಕಡೆಯಿಂದ ಬಂದಾಗ ನಾವು ಒಪ್ಪೋಬೇಕಾಗುತ್ತೆ. ಯಾಕಂದ್ರೆ ನಿರ್ಧಾರ ಮಾಡ್ಕೊಂಡೇ ಬಂದಿರ್ತಾರೆ. ಯಾಕಂದ್ರೆ ಅದು ಅವ್ರ ನಿರ್ಧಾರ ಆಗಿರುತ್ತೆ, ಅದರಲ್ಲಿ ಚೇಂಜ್ ಆಗೋ ಪಾಲಿಸಿ ಎಲ್ಲ ಇರಲ್ಲ. ನಡೆಯೋ ಮಗ, ಯಾಕೋ ಸಖತ್ ಫೀಲ್ ಆಗ್ತಿದೆ. ಇದೇ ಫೀಲಲ್ಲಿ ಸ್ಟೆಪ್ ಹಾಕೊಂಡು ಪ್ರೀತಿ ಹುಡುಗಿನ ಬಾಯ್ ತುಂಬಾ ಬೈಕೊಂಡು ಎಣ್ಣೆ ಹಾಕೋಣ. ನಾನು ಮನುಷ್ಯನೇ ಅಲ್ವಾ? ಪಾಪ ನಮ್ಮ ಹುಡುಗರು ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಅವಳು ನಂಗೆ ಸಿಗ್ಬೇಕು ಅಂತ ಹೇಳಿ ಭಕ್ತಿಲಿ ಹೆಂಡ ಕುಡಿತಾರೆ. ಆದ್ರೆ ಅವ್ಳು ಬಿಟ್ಟೋದ್ಮೇಲೆ ಅದೇ ಫೀಲಲ್ಲಿ ಹೆಂಡ ಕುಡಿತಾರೆ. ಛೇ, ಎಂತ ರಾಜಯೋಗ ನಮ್ಮ ಹುಡುಗರು. ನೋಡ್ ಮಗ, ಈ ಹುಡುಗರ ಹಾಟಿಗೆ ಜಿಗ್ನೆ ತರ ಕಚ್ಕೊಳ್ಳೋ ಇಂತ ಹುಡುಗಿರ್ನ ಸುಮ್ಮನೆ ಬಿಡಬಾರ್ದು ಮಗ. ರಕ್ತ ಕುಡಿಯೋದ್ರ ಜೊತೆಗೆ ಹಾಡ್ನೆ ಹಿಂಡಿ ಬಿಸಾಡ್ತಾರೆ ಮಗ. ತಪ್ಪು ಮಗ. ಪ್ರೀತಿ ಅನ್ನೋದು ತಿಂದು ಬಿಸಾಕಿರೋ ತಟ್ಟೆ ಅಲ್ಲ, ಅದ್ ನಮ್ ಕೈಯಲ್ಲಿರುವಷ್ಟು ಹೊತ್ತು ನಮ್ ಹೊಟ್ಟೆ ತುಂಬಿಸಿರುತ್ತೆ, ಮರಿಬಾರ್ದು. ನಮ್ಮ ಹುಡುಗರಿಗೆ ಇದೇನು ಹೊಸ್ತಾ? ಹುಡುಗರ ಹೆಸರು ಹುಡುಗಿಯರ್ ಬ್ಲಾಕ್ ಲಿಸ್ಟ್ ಅಲ್ಲಿ ಇರೋದು, ಹುಡುಗಿಯರ್ ಫೋಟೋ ಹುಡುಗರ ಪಾರ್ಸಲ್ ಇರೋದು ಎರಡು ಕಾಮನ್ಯ ಅಲ್ವಾ? ಇಲ್ಲಿ ಯಾರು ಕೆಟ್ಟವರು ಅನ್ನೋದಕ್ಕಿಂತ ಮನೆಯವ್ರಿಗೋಸ್ಕರ ಪ್ರೀತಿನ ತ್ಯಾಗ ಮಾಡಿದ ಅವಳು ಸರಿನಾ ಅಥವಾ ಅವಳಿಗೋಸ್ಕರ ಪ್ರೀತಿನ ತ್ಯಾಗ ಮಾಡಿದ ಅವನು ಸರಿನಾ? ನಿರ್ಧಾರ ನಿಮಗೆ ಬಿಟ್ಟಿದ್ದು ವೀಕ್ಷಕರೇ.